ಇಡೀ ದೇಶದಲ್ಲಿ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯಲಹಂಕ ತಾಲೂಕಿನಲ್ಲೂ ಕೂಡ ನಾವು ಇದು 8ನೇ ವರ್ಷ ತಾಲೂಕು ಘೋಷಣೆ ಆಗಿ ಇವತ್ತು ರಾಷ್ಟ್ರೀಯ ಹಬ್ಬವಾದಂಥ ಗಣರಾಜ್ಯೋತ್ಸವವನ್ನು ಭಾಳ ಸಂಭ್ರಮದಿಂದ ಆಚರಿಸಿದ್ವಿ. ಇದರಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳು ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಮತ್ತು ತಾವು ನೋಡಿದಿರಿ, ಕವಾಯತು ಅಚ್ಚುಕಟ್ಟಾದಂಥ ಕವಾಯತು ಕೂಡ ಆಯಿತು. ಇದರಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರನ್ನು ಪ್ರತಿ ಸರಿ ಕೂಡ ನಾವು ಪಥಸಂಚಲನದಲ್ಲಿ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಇವತ್ತು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು, ಮಕ್ಕಳದು ಒಂದು ರೀತಿಯ ದೇಶಭಕ್ತದ ಸಂಚಲನವನ್ನು ಇವತ್ತು ಉಂಟು ಮಾಡ್ತಕ್ಕಂಥ ಗೀತೆಗಳಿಗೆ ಅವರ ನೃತ್ಯಗಳನ್ನು ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ಮೇಲೆ ಗೌರವವನ್ನು ತೋರಿಸ್ತದೆ ಮತ್ತು ದೇಶ ಪ್ರೇಮ ಅಂತಕ್ಕಂಥದ್ದು ಮಕ್ಕಳಲ್ಲಿ ಬರಬೇಕು. ಈ ಥರದ ಕಾರ್ಯಕ್ರಮಗಳ ಮುಖಾಂತರ ಖಂಡಿತವಾಗಿ ಕೂಡ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಂಥ ಮಹಾತ್ಮ ಗಾಂಧೀಜಿಯವರ ನೆನಪುಗಳು, ಬಾಬು ರಾಜೇಂದ್ರ ಪ್ರಸಾದ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಥರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ಪ್ರಾಣತ್ಯಾಗವನ್ನು ಮಾಡಿದಂಥ ಅನೇಕ ದೇಶಭಕ್ತರನ್ನು ನೆನೆಸ್ಕೊಳ್ಳುವಂಥ ದಿನ. ನಾವು ಯಶಸ್ವಿಯಾಗಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಸರಿಸಮಾನವಾಗಿ ಪ್ರತಿ ವರ್ಷ ಕೂಡ ನಮ್ಮ ಯಲಹಂಕದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಮಾಡ್ತೀವಿ. ಇದರಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಕಾರ್ಯಕ್ರಮ ನಮ್ಮದು ಅನ್ನೋ ರೀತಿಯಲ್ಲಿ ಅವರವರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇಲ್ಲಿಯವರೆಗೂ ಕೂಡ ಒಂದು ಕಿಂಚಿತ್ತು ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.